ಈಗ ಮುಖ್ಯಮಂತ್ರಿಗಳಿಗೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ತಮ್ಮ ಮೇಲೆ ಆಗ್ತಿರೋ ಎಲ್ಲ ಹಲ್ಲೆಗಳನ್ನ, ತಮ್ಮ ಮೇಲೆ ಆಗ್ತಿರೋ ಎಲ್ಲ ದೌರ್ಜನ್ಯಗಳನ್ನ ಅವ್ರು ಹೇಳ್ಕೊಳ್ಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಭಾಳ ದೊಡ್ಡ ದೌರ್ಜನ್ಯ ಆಗ್ತಾ ಇದೆ. ಇವತ್ತೇನಾರು ಈ ಕಳೆದ 1 ತಿಂಗಳಲ್ಲಿ ಅಥವಾ ಕಳೆದ 6 ತಿಂಗಳಲ್ಲಿ, ಕಳೆದ 3-4 ದಿನದಲ್ಲಿ ತೀವ್ರವಾದ ದೌರ್ಜನ್ಯಕ್ಕೆ ತುತ್ತಾದ ಯಾರ ವ್ಯಕ್ತಿ ಕರ್ನಾಟಕದಲ್ಲಿದ್ದಾರೆ ಅಂದರೆ ಅದು ನಮ್ಮ ಮುಖ್ಯಮಂತ್ರಿಗಳಷ್ಟೇ. ಅವ್ರ ಮೇಲೆ ನಡೀತಾ ಇರೋ ಹಲ್ಲೆಗಳು, ಅವ್ರ ಮೇಲೆ ನಡೀತಾ ಇರೋ ದಾಳಿಗಳು, ಅವ್ರ ಜೊತೆ ನಡೀತಾ ಇರೋ ಮೈಂಡ್ ಗೇಮ್ಗಳು, ಅವ್ರ ಮೇಲೆ ಮಾಡ್ತಾ ಇರೋ ಶೋಷಣೆ. ಅತಿ ಸಂತ್ರಸ್ತರು ಯಾರು ಕರ್ನಾಟಕದಲ್ಲಿ? ಕೆಲವು ದಿನಗಳಿಂದ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಂತ್ರಸ್ತ ಯಾರು, ಅತಿ ದೊಡ್ಡ ವಿಕ್ಟಿಮ್ ಯಾರು, ತುಂಬ ನೋವಿನಲ್ಲಿರೋ ವ್ಯಕ್ತಿ ಯಾರು, ತುಂಬ ಅಸಹಾಯಕ ವ್ಯಕ್ತಿ ಯಾರು, ಬಹುತೇಕ ಹೆಚ್ಚು ಜನರಿಂದ ಬರ್ಬರ ದಾಳಿಗೊಳಗಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಯಾವುದೇ ಪ್ರಶ್ನೆ ಇಲ್ಲದೆ ಹೇಳ್ಬೋದು. ನೋಡಿ, ಇವತ್ತು ಬೆಳಗ್ಗೆ ಕರೆಸಿದ್ದಾರೆ, ದೆಹಲಿಗೆ ಕರೆಸಿದ್ದಾರೆ. ನಿನ್ನೆ ಹೋಗಿ ಬೆಳಗ್ಗೆ ಮತ್ತೆ ಅದು ಆಯಿತು ಲಿಸ್ಟ್ ಕೊಡಿ, ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ. ಈಗ ಖಾತೆ ಹಂಚಿಕೆ ಸುರ್ಜೇವಾಲಾ ಅವ್ರು ಮಾಡೋದ್ರಂತೆ. ಸರಿ, ಏನೋ ಹೊಸ ಮಂತ್ರಿಗಳನ್ನು ತಗೊಂಡಿದ್ದು ವಿಸ್ತರಣೆ ಸಂದರ್ಭದಲ್ಲಿ ಲಿಸ್ಟ್ ರೆಡಿ ಮಾಡಿದ್ದು ಸುರ್ಜೇವಾಲರಂತೆ. ಈಗ ಖಾತೆ ಹಂಚೋದು ವೇಣುಗೋಪಾಲ್ರಂತೆ. ಅಂದರೆ ಯಾರಾಗಬೇಕು ಅನ್ನೋದನ್ನು ಸುರ್ಜೇವಾಲಾ ಡಿಸೈಡ್ ಮಾಡಿ ಕಳಿಸಿದ್ರು. ಗಾಯತ್ರಿ ಶಾಂತೇಗೌಡರನ್ನ 2 ಲಿಸ್ಟ್ ಹೊರತುಪಡಿಸಿ, 3 ಜನದ ಲಿಸ್ಟ್ ಹೊರತುಪಡಿಸಿ ಸೇರಿಸಿ ಕಳಿಸಿದ್ರು. ನಾಗೇಂದ್ರ ಅವ್ರನ್ನ ತಗೊಂಬಿಟ್ರು. ಈಗ ಇಡೀ BJP ಅವ್ರ ವಿರುದ್ಧ ನಿಂತಿದೆ. ಪುಟ್ಟರಂಗ ಶೆಟ್ಟರನ್ನ ತಗೊಂಬಿಟ್ರು. ಇಡೀ BJP ಅವ್ರ ವಿರುದ್ಧ ನಿಂತಿದೆ. ಇಲ್ಲಿ ಮುಸಲ್ಮಾನ್ ಲೀಡರ್ಶಿಪ್ಪು ನನಗೆ ಬೇಕು ಅಂತ ಹೊಡೆಬಡಿ ಕದನಕ್ಕೆ ನಿಂತಿದ್ದಾರೆ. ಲಿಂಗಾಯತ ಶಾಸಕರು ನನಗೆ ಬೇಕು ಅಂತ ಕೂತಿದ್ದಾರೆ. ಹಿರಿಯರು ನನ್ನನ್ನು ಯಾಕ್ರಿ ಬಿಟ್ರಿ ಹೇಳ್ರಿ ಅಂತ ಕೂತಿದ್ದಾರೆ. ಹೌದು. ಅಂದರೆ ಎಲ್ಲದಕ್ಕೂ ಮತ್ತೆ ಹೇಳ್ತಾ ಇದ್ದೀನಿ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಮಾಡ್ತಾ ಇರೋ ತಪ್ಪು ಇವ್ರುಗಳು. ಹೌದು. ಆನ್ಸರ್ ಕೊಡಬೇಕಾದ ಪರಿಸ್ಥಿತಿಲಿರೋದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಕೊಡಂಗೂ ಇಲ್ಲ ಅವರು. ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ರು ತಪ್ಪು. ಯಾವ ಸ್ಟೇಜಿಗೆ ತಂದು ನಿಂತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ತೀನಿ ಬಿಡ್ರಿ ಹೋಗ್ಲಿ ಅಂತ. ಅವ್ರು ಅದಷ್ಟೇ ಹೇಳ್ತಾ ಇಲ್ಲ, ಬರೀ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಅಲ್ಲ ಹೇಳ್ತಾ ಇರೋದು, ನಿಮ್ಮ ಎಲ್ಲ ಪಾಪಗಳನ್ನು ಹೊರೋ ಶಕ್ತಿ ನನಗಿದೆ, ನಾನು ಹೊರ್ತೀನಿ ಬಿಡ್ರಿ ಅಂತ. ಆಯ್ತು, ಹಣ ಹೊರೋ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ, ನಾನೇ ಹೊರ್ತೀನಿ ಬಿಡಿ, ನಿಮ್ಮ ಕರ್ಮ ನಾನೇ ಹೊರ್ತೀನಿ ಅಂತ ಇಂಡೈರೆಕ್ಟಾಗಿ ಅದನ್ನು ಹೇಳ್ತಾ ಇದ್ದಾರೆ ಅವರು. ನಾನೇ ಆನ್ಸರ್ ಮಾಡ್ತೀನಿ ಅನ್ನೋ ಅರ್ಥ ಏನು ಅಂತ ಹೇಳಿದ್ರೆ, ನೀವುಗಳು ಮಾಡಿರೋ 33 ಇಲಾಖೆದು ನಾನೇ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ, ಆಯ್ತು ಬಿಡಪ್ಪ, ನೀವೆಲ್ಲ ಇದ್ದೀರಿ, ಸೇಡಗೆ ನಿಂತಿದ್ದೀರಿ, ಜಿದ್ದಿಗೆ ನಿಂತಿದ್ದೀರಿ, ನನಗೆ ಇರಿಟೇಷನ್ ಮಾಡಬೇಕು ಅಂತ ನಿಂತಿದ್ದೀರಿ, ನಂಗೆ ಶಿಕ್ಷೆ ಕೊಡೋಕೆ ನಿಂತಿದ್ದೀರಿ, ನನಗೆ ಹೊಡೆಯೋಕೆ ನಿಂತಿದ್ದೀರಿ, ಆಯ್ತು ಹೊಡೆದೇ ತಿಂತೀನಿ ಹೊಡೀರಿ ಅಂತ ಅಷ್ಟೇ, ಬೇರೆ ಇನ್ನೇನು ಹೇಳ್ತಾ ಇಲ್ಲ ಅವರು ಮುಖ್ಯಮಂತ್ರಿಗಳು. ಆಮೇಲೆ ಈಗ ಕೋಲಾರದಲ್ಲಿ ಮಾತಾಡಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೇನೋ ಖಾತೆಗಳು ಕನ್ಫರ್ಮ್ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಲೀಸ್ಟ್ ಏನು ಫ್ಯಾಕ್ಸ್ ಬರ್ಬೋದೇನೋ, ಮೇಲಲ್ಲಿ ಬರುತ್ತೋ, ಫ್ಯಾಕ್ಸಲ್ಲಿ ಬರುತ್ತೋ, ವಾಟ್ಸಪ್ಪಲ್ಲಿ ಬರುತ್ತೋ ಗೊತ್ತಿಲ್ಲ. ಖಾತೆನ ಅವರೇ ಹಂಚಿ, ಏನೋ ವೇಣುಗೋಪಾಲ್ ಅವರು ಹಂಚಿ ಕಳಿಸ್ತಾರೆ ಅಂತ ಸುದ್ದಿ. ಆನಂತರ ಇನ್ನೊಂದು ಎಪಿಸೋಡ್ ಶುರುವಾಗುತ್ತೆ. ಈಗ ಏನೋ ಇನ್ನೊಂದು ಹೊಸ ಇದು ಶುರುವಾಗುತ್ತೆ. ಅಟ್ಲೀಸ್ಟ್ ಆಯ್ತಪ್ಪ, ನೀವೆಲ್ಲ ಸೇರಿ ಕ್ಯಾಬಿನೆಟ್ ವಿಸ್ತರಣೆನ ನೀವೇ ಮಾಡಿದ್ರಿ. ಆ ಮುಖ್ಯಮಂತ್ರಿ ವಿವೇಚನೆಗಾರು ಬಿಡಬೇಕಿತ್ತಾಯ್ತಾ, ಯಾವ ಖಾತೆ ಯಾರಿಗೆ ಕೊಡಬೇಕು ಅಂತ ಅದನ್ನಾರು ಸ್ವತಂತ್ರ ಕೊಡಬೇಕಿತ್ತಲ್ಲ ನೀವು. ಹೌದು, ಕೊಡ್ತಾ ಇಲ್ಲ, ಯಾವ ಕಾರಣಕ್ಕೂ ಕೊಡ್ತಾ ಇಲ್ಲ. ಈಗ ನನಗೆ ಇನ್ನೊಂದು ವಿಚಿತ್ರವಾಗಿ ಅನ್ಸೋದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರಂಥ ಹಿರಿಯ ರಾಜಕಾರಣಿಗೆ ಇದು ಶೋಭೆ ತರ್ತಾ ಇಲ್ಲ. ಇವ್ರ ಸಂದರ್ಭದಲ್ಲೂ ಕೂಡ BJPನವರು ಅಟ್ಯಾಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವ್ರ ಮೇಲೆ, ಸಿದ್ದರಾಮಯ್ಯನವರು ಇದ್ದಾಗ. ಆಮೇಲೆ ಏನೋ JDSನವ್ರು ಅಟ್ಯಾಕ್ ಮಾಡ್ತಾ ಇದ್ರು. ಆಮೇಲೆ ಏನೋ ಮೈಸೂರು ಅದು ಮೂಡ ಸೈಟ್ ಹಗರಣವನ್ನು ಈಚೆ ತೆಗೆದ್ರು. ನಮಗೆ ಸ್ಪಷ್ಟವಾಗಿ ಗೊತ್ತು ಸರ್, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾವತ್ತೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಟು ಮಾತಾಡಿಲ್ಲ. ಆಫ್ ದ ರೆಕಾರ್ಡ್ ಕೂಡ ಗೊತ್ತು ನಮಗೆ. ಸುಮಾರು ಜನ ನಮ್ಮ ಸ್ನೇಹಿತರುಗಳೇ ಮೂಡ ಕೇಸ್ ಆದಾಗ, ಬೇರೆ ಕೇಸ್ ಆದಾಗ, ಹೌದು, ಇವ್ರ ಹತ್ರ ಹೋಗಿ ಇಂಥದ್ದೊಂದು ಕೇಸ್ ಬಂದಿದೆ ಸರ್ ಸಿದ್ದರಾಮಯ್ಯವ್ರ ಕಡೆಯಿಂದ ಅಂತ ಹೇಳಿದಾಗಲೂ ಕೂಡ ಅದಕ್ಕೆ ಅವ್ರು ಎಂಟರ್ಟೈನ್ ಮಾಡಿಲ್ಲ. ಹೌದು, ಇಲ್ಲ ಸಿದ್ದರಾಮಯ್ಯವ್ರು ನಮ್ಮ ನಾಯಕರು ಅಂತ. ಮುಖ್ಯಮಂತ್ರಿ ಆದ ನಂತರನೂ ಆಯಿತು, ಗೆದ್ದಾಯಿತು, ಎಷ್ಟೋ ಸಂಕಷ್ಟಗಳನ್ನು ದಾಟಿ ಮುಖ್ಯಮಂತ್ರಿ ಆಯಿತು. ಆದ ನಂತರನೂ ಅವರು ಆ ನಿಷ್ಠೆಯನ್ನು ಬಿಡ್ತಾ ಇಲ್ಲ. ಹೌದು, ತುಚ್ಛವಾಗಿ ಅವ್ರನ್ನ ಯಾವತ್ತೂ ನಡೆಸ್ಕೊತಾ ಇಲ್ಲ. ಈಗಲೂ ಹೋಗಿ ಅವ್ರ ಕಾಲು ಮುಟ್ಟು ನಮಸ್ಕಾರ. ಇಂಥ ಹೊತ್ತಲ್ಲಿ ನೀವು ಮುಖ್ಯಮಂತ್ರಿನ ಏಕಾಂಗಿಯಾಗಿ ಬಿಟ್ಟು ಅವ್ರು ಹತಾಶೆಯಾಗಿ ಮಾತಾಡೋ ಥರ ಈಗ ಮಾಡೋದಿದೆಯಲ್ಲ, ಕರ್ನಾಟಕದ ಜನ ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇಷ್ಟು ಎಲ್ಲ ಏನೋ ಆಳ್ಗೊಂದೊಂದು ಕಲ್ಲು ಮುಖ್ಯಮಂತ್ರಿಗಳ ಕಡೆ ಬಿಸಾಕ್ತಾ ಇರಬೇಕಾದ್ರೆ ಅದು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ತಲೆ ಮೇಲೆ ಬೀಳ್ತಾ ಇದೆ. ಆ ಕಲ್ಲುಗಳು ಮುಖ್ಯಮಂತ್ರಿ ಏನೋ ಇವ್ರ ಮೇಲೆ ಬೀಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಬೀಳ್ತಾ ಇಲ್ಲ, ಕಾಂಗ್ರೆಸ್ನ ಭವಿಷ್ಯದ ಮೇಲೆ ಬೀಳ್ತಾ ಇದೆ ಈ ಪ್ರತಿ ಕಲ್ಲುಗಳು. ಈ ಮಂತ್ರಿಗಿರಿಯ ಅತೃಪ್ತರು ಮಾಡ್ತಾ ಇರೋ ಒಂದೊಂದು ಡ್ಯಾಮೇಜ್ ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ನಿಮಗೆ ಡ್ಯಾಮೇಜ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಆ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ನಾರು ಕಂಟ್ರೋಲ್ ಮಾಡೋಕ್ಕೆ ನೀವು ಮಾತಾಡಬೇಕಿತ್ತು. ರಾಹುಲ್ ಗಾಂಧಿಯವರು ಈಗಲೂ ನೀವೇ ಹೋದ ತಕ್ಷಣ ಕೈನ ಭದ್ರವಾಗಿ ಇಟ್ಕೋತಾರೆ. ಡಿ ಕೆ ಮುಟ್ತಾರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮನ್ನು ತಬ್ಕೋತಾರೆ.
ಈ ಕಡೆ ಖರ್ಗೆಯವ್ರನ್ನ ತಪ್ಕೋತಾರೆ, ಇದು ನಿಮ್ಮ ತಪ್ಕೋತಾರೆ. ಅಂದರೆ ನಿಮ್ಮ ಮೇಲೆ ವಿಶ್ವಾಸ, ಇವರು ಹಿರಿಯ ರಾಜಕಾರಣಿಗಳು, ಇವರು ಯಾವತ್ತೂ ಘಾತುಕತನ ಮಾಡೋದಿಲ್ಲ, ವಿಶ್ವಾಸಘಾತಕತನ ಮಾಡೋದಿಲ್ಲ ಅನ್ನೋ ಒಂದು ಭರವಸೆಯಿಂದ ರಾಹುಲ್ ಗಾಂಧಿ ಅವರು ಯಾವಾಗಲೂ ನೀವು ಅವರ ಶೂ ಮುಟ್ತಾರೆ, ಯಾರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೂಟನ್ನು ಎತ್ತು ಹಾಕಿಸ್ತಾರೆ ಅವರು. ರಾಹುಲ್ ಗಾಂಧಿಯವ್ರ ಬಗ್ಗೆ ನೆನೆ ಮೋದಿಯವ್ರ ಬಗ್ಗೆ ಎರಡು ಒಳ್ಳೆ ಮಾತಾಡಿದ್ದಕ್ಕೆ ನನಗೆ ಬಾಯಿಗೆ ಬಂದು ಬೈತಾ ಇದ್ರು, ಬೇರೆಯವರೆಲ್ಲ ಬೈತಾ ಇದ್ರು, ನೀನು ದುಡ್ಡು ಎಷ್ಟು ಇಸ್ಕೊಂಡಿದ್ಯಾ, ನರೇಂದ್ರ ಮೋದಿ ಕಡೆ ದುಡ್ಡು ಇಸ್ಕೊಳ್ಳೋದಂತೆ. ಇವತ್ತು ರಾಹುಲ್ ಗಾಂಧಿ ಬಗ್ಗೆನೂ ಎರಡು ಒಳ್ಳೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಈಗ ಸ್ಪಾಂಟೇನಿಯಸ್ ಆಗಿ ನೆನಪಾಗಿದ್ದು, ನಾನು ಪ್ರಿಪೇರ್ ಆಗಿ ಬಂದಿದ್ದಲ್ಲ ಅದು. ಖರ್ಗೆ ಅವ್ರನ್ನ ಸರ್, ಖರ್ಗೆ ನೀವೇನೇ ಹೇಳಿ, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಇನ್ನೊಂದು ಮತ್ತೊಂದು, ಅವರಿಂದ ದಲಿತ ಸಮುದಾಯಕ್ಕೆ ಏನು ಕೊಡುಗೆ ಸಿಕ್ತು, ಕಾಂಗ್ರೆಸ್ಸಿಂದಕ್ಕೆ ಏನು ಕೊಡುಗೆ ಸಿಕ್ತು, ಏನು ಮಾಡ್ಬೋದಿತ್ತು, ಅವರು ಏನು ಮಾಡಿದ್ರು, ಪ್ರಶ್ನೆಗಳೆಲ್ಲ ಬೇರೆ. ಆದರೆ ದೇಶ ಕಂಡ ಸೀನಿಯರ್ ರಾಜಕಾರಣಿಗಳಲ್ಲಿ ಖರ್ಗೆ ಅವರೊಬ್ಬರು. ಅವ್ರ ಜಾತಿ ಹೊರತುಪಡಿಸಿ ಹೌದು, ಬಿಹೈಂಡ್ ಈಸ್ ಕ್ಯಾಸ್ಟ್ ಅವ್ರ ಜಾತಿ ಮೀರಿದ ಒಬ್ಬ ಲೀಡ್ರು, ಧೀಮಂತ ನಾಯಕ ಅವರು. ಆಮೇಲೆ ಆ ಭಾಗದ ಲೀಡ್ರು, ಆಮೇಲೆ ದಲಿತ ಸಮುದಾಯದ ಅತ್ಯಂತ ಟಾಲೆಸ್ಟ್ ಲೀಡ್ರ್ ಅವರು. ದಲಿತ ಸಮುದಾಯದ ಒಬ್ಬ ನಾಯಕನನ್ನು ಇದೇ ರಾಹುಲ್ ಗಾಂಧಿ ಎಷ್ಟು ಪ್ರೀತಿಯಿಂದ ನಡೆಸ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಅವರ ಮಗನೂ ಹಂಗೆ ನಡೆಸ್ಕಿರ್ಲಿಕ್ಕಿಲ್ಲ, ಅವರ ಮೊಮ್ಮಕ್ಕಳು ಅವ್ರ ಮೇಲೆ ಅಷ್ಟು ಪ್ರೀತಿ ತೋರ್ಸಕ್ಕೆ ಸಾಧ್ಯ ಇಲ್ಲ. ಅವರ ಶೂನ ಯಾರ ಮುಟ್ತಾರ ಸರ್ ಇವತ್ತು? ಹೌದು, ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೂಟ್ ಶೂ ತೆಗೆದು ಹಾಕಿಸಿದ್ರು. ಇದಕ್ಕಿಂತ ದೊಡ್ಡತನ ಇನ್ನೊಂದು ಬೇಕಾ ಸರ್ ನಿಮಗೆ? ಅದು ತೋರ್ಪಡಿಕೆಗೆ ಮಾಡಿದ್ರು. ಯಾರು ಬೂಟ್ ಎತ್ತಲ್ಲ, ಯಾರು ಎತ್ತಲ್ಲ. ತೋರ್ಪಡಿಕೆಗೋಸ್ಕರ ಬೇರೆ ಕೆಲಸ ಮಾಡ್ತಾರೆ, ತೋರಿಕೆಗೋಸ್ಕರ ಯಾರ್ದು ಶೂ ಮುಟ್ಟಲ್ಲ. ಅಂದರೆ ತನ್ನ ಎಲ್ಲ ಅಂತಸ್ತನ್ನು, ತಾನು ಪ್ರಧಾನಿಯ ಮಗ ಅನ್ನೋದನ್ನು ಮರೆತು, ಕಾಂಗ್ರೆಸ್ ಪಕ್ಷದ ಅತ್ಯಂತ ಲೀಡರ್ ಅನ್ನೋದನ್ನು ಮರೆತು, ನಾನು ಹೈಕಮಾಂಡ್ ಅನ್ನೋದನ್ನು ಮರೆತು, ನಾನು ಹೇಳಿದ್ರೆ ಇದೆಲ್ಲ ಬದಲಾವಣೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ತನ್ನ ಪಕ್ಷದ ಒಬ್ಬ ಹಿರಿಯ ನಾಯಕನ ಬೂಟನ್ನು ಮುಟ್ಟೋದಿದೆಯಲ್ಲ, ಅದು ಬಹುಶಃ ಈ ದೇಶದ ಕಟ್ಟಕಡೆಯ ನಾಗರಿಕನ್ನ, ಕಟ್ಟಕಡೆಯ ಸಂತ್ರಸ್ತನನ್ನು, ಶೋಷಿತನನ್ನು, ನಿನ್ನ ಸೇವೆಗೂ ಕೂಡ ನಾನಿದ್ದೇನೆ, ನಾನು ನಿನಗಿಂತ ಕೀಳು ಅಥವಾ ನಿನ್ನ ಲೆವೆಲ್ಲೇ ನಾನೇನು ಶ್ರೇಷ್ಠನಲ್ಲ ಅನ್ನೋ ಭಾವನೆಯನ್ನು ಪಾಪ ಏನೋ ಒಂದು ಮೆಸೇಜ್ ಕನ್ವೆ ಮಾಡೋಕ್ಕೆ ರಾಹುಲ್ ಗಾಂಧಿ ಟ್ರೈ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ವಿಚಾರದಲ್ಲೂ ಅಷ್ಟೇ, ರಾಹುಲ್ ಗಾಂಧಿಯವರು ಅತ್ಯಂತ ಪ್ರೀತಿಯಿಂದ ನಡೆಸ್ಕೊತಿದ್ದಾರೆ ಅವ್ರನ್ನ. ಎಲ್ಲೂ ಒಂದೇ ಒಂದು ರಾಗಿ ಕಾಳು ಅಣುರೇಣು ತೃಣಕಾಷ್ಟ ಅಂತಾರಲ್ಲ, ಒಂದು ಅಣುವಿನಷ್ಟು ಅಗೌರವವನ್ನು ತೋರಿಸಬಾರ್ದು ಅನ್ನೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. CWCಗೆ ಹಾಕೊಂಡಿದ್ದು ಅದೇ ಕಾರಣಕ್ಕೋಸ್ಕರ. ಈಗಲೂ ಅವ್ರನ್ನ ಕರೆದು ಎಲ್ಲ ಅವರ ಬೇಕು ಬೇಡಗಳನ್ನ ಅವರು ಆಲಿಸ್ತಾ ಇದ್ದಾರೆ. ಹೀಗಿರುವ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜನ್ನು ತಡಿಬೇಕಾದ್ದು ಸಿದ್ದರಾಮಯ್ಯನವರ ಧರ್ಮ ಆಗಬೇಕಿತ್ತು, ಮೀರಬೇಕಿತ್ತು ಅದನ್ನು. ಆಯಿತು, ಮುಖ್ಯಮಂತ್ರಿ ಪದವಿ ಎಷ್ಟು ಸತಿ ಸಿಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ನೀವು JDS ಇಂದ ಬಂದವರು, ಕಾಂಗ್ರೆಸ್ನ ಬೈಕಂಡೇ ಬಂದವರು, ಇಷ್ಟು ವರ್ಷ ನೀವು ಬಂದವರು, ನಿಮ್ಮನ್ನು 2 ಸಾರಿ ಮುಖ್ಯಮಂತ್ರಿ ಮಾಡಿದ್ರಲ್ಲ ಅವರು. ಯಾವುದೇ ಒಳಗಡೆ ದ್ವೇಷವನ್ನು ಇಟ್ಕೊಳ್ಳದೆ, ಯಾವುದೇ ಅನುಮಾನವನ್ನು ಇಟ್ಕೊಳ್ಳದೆ, ನಿಮ್ಮ ಸಿದ್ಧಾಂತವನ್ನು ನಂಬಿ ಈ ಮನುಷ್ಯ ತನ್ನ ಸಿದ್ಧಾಂತದಿಂದ ಹೊರಗೆ ಹೋಗ್ಲಾರ, ಈತನ ಮೈಂಡಲ್ಲಿರೋ ಸಿದ್ಧಾಂತ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೂ ಹೌದು, ಹಾಗಾಗಿ ಈತ ಯಾವತ್ತೂ ಜನಪರವಾಗಿ ಯೋಚನೆ ಮಾಡ್ತಾನೆ, ನಮ್ಮ ಪಕ್ಷವನ್ನು ಜನರಿಗೆ ರೀಚ್ ಮಾಡಿಸ್ತಾನೆ, ಆ ಒಂದು ಭರವಸೆಯಿಂದ ಅಲ್ವಾ ಎಲ್ಲರೂ ನಿಮ್ಮನ್ನು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿಮ್ಮನ್ನು 2 ಸಾರಿ ಮುಖ್ಯಮಂತ್ರಿ ಮಾಡಿದ್ದು, ವಿಪಕ್ಷ ನಾಯಕ ಮಾಡಿದ್ದು. ಇಲ್ಲಿ ಲೋಕಲ್ ಲೀಡರ್ಗಳು ಯಾಕೆ ಒಪ್ಪಬೇಕಿತ್ತು ನಿಮ್ಮನ್ನು? HK ಪಾಟೀಲ್ರು ಯಾಕೆ ಒಪ್ಪಬೇಕಿತ್ತು? ದೇಶಪಾಂಡೆ ಅವ್ರು ಯಾಕೆ ಒಪ್ಪಬೇಕಿತ್ತು? ಆಯಿತು, ನಿಮ್ಮ ಸಂಗಡಿಗರು ಬಿಡಿ, ಅವರು ಹಳೆ ಕಾಂಗ್ರೆಸ್ಸಿಗರು ಯಾಕೆ ಒಪ್ಪಬೇಕಿತ್ತು? ಯಾಕೆ ಒಪ್ಪಿದ್ರು ಅಂತ ಹೇಳಿದ್ರೆ, ಈ ಮನುಷ್ಯ ಒಬ್ಬ ಸಿದ್ಧಾಂತಕ್ಕೆ ಬದ್ಧನಾದ ವ್ಯಕ್ತಿ, ಒಂದು ಚಳವಳಿಯ ಹಿನ್ನೆಲೆಯಿಂದ ಬಂದ ವ್ಯಕ್ತಿ. ಈತ ಈಸ್ ಬಿಯಾಂಡ್ ಕ್ಯಾಸ್ಟ್, ಬಿಯಾಂಡ್ ಕ್ರೀಡ್. ಇವನು ನಮ್ಮ ಪಕ್ಷಕ್ಕೂ ದ್ರೋಹ ಮಾಡಲಾರ, ಇವನು ಎಲ್ಲಿವರೆಗೂ ನಮ್ಮ ಜೊತೆ ಇರ್ತಾನೋ ನಮ್ಮ ಪಕ್ಷಕ್ಕೊಂದು ಸ್ಟ್ರೆಂತ್ ಇರುತ್ತೆ ಅನ್ನುವ ಭರವಸೆಯಿಂದ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರು ನಿಮ್ಮನ್ನು ಒಪ್ಕೊಂಡ್ರು. ಇಡೀ ಕಾಂಗ್ರೆಸ್ನ ಹೈಕಮಾಂಡು ನಿಮ್ಗೆ ಈ ಕ್ಷಣದವರೆಗೆ ಮಣೆ ಹಾಕ್ತಾನೆ ಬರ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ನೀವು ನಿಮ್ಮ ಜೊತೆ ಬೆಳಗ್ಗೆ ಎದ್ದು ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡುವ DK ಶಿವಕುಮಾರ್ ಅವ್ರಿಗೆ ನೀವು ಊರವ್ರ ಕೈಲೆಲ್ಲ ಒದೆ ತಿನ್ನಕ್ಕೆ ಬಿಡಬಾರ್ದಿತ್ತು. ನೀವು ಈಗಲೂ ನಾಯಿ ನರಿಗಳೆಲ್ಲ ಈ ಪದ ಬಳಸಬಾರ್ದು. ಮುಖ್ಯಮಂತ್ರಿಗೆ ಹಿಡಿದು ಹೊಡಿತಾ ಇದ್ರೆ ನೀವು ಅಂತ ಹೇಳಬೇಕು. ನೀವು ತಪ್ಪು. ನನ್ನ ಸಿದ್ದರಾಮಯ್ಯ ಯು ಮೇ ಡಿಫರ್ ವಿತ್ ಮೀ ಸರ್. ಕೆಲವರು ಹೇಳ್ತಾರೆ ನೀನು DK ಶಿವಕುಮಾರ್ ಪರವಾಗಿ ನಾವು ಯಾಕ್ರಿ ಮಾತಾಡೋಕೆ ಹೋಗಲಿ, ಅವ್ರ ಮುಖಾನೂ ನಾವು ನೋಡಿಲ್ಲ, ಅದರ ಅವಶ್ಯಕತೆನೂ ಇಲ್ಲ, ಅದರ ಅವಶ್ಯಕತೆನೂ ನಮಗಿಲ್ಲ. ನಮಗೆಲ್ಲ ಅನಾದ್ರಿಗೆ ಆಕಾಶವೇ ದೈವ ಅಂತ ಅಲ್ವಾ? ಪ್ರಶ್ನೆ ಏನಂದರೆ, ಇಡೀ ಈ ಎಪಿಸೋಡ್ನ ಮಾತಾಡಬೇಕಾದ್ರೆ ನಮಗೆ ಮುಖ್ಯಮಂತ್ರಿಯ ಸಂತ್ರಸ್ತರಾಗಿ ಕಾಣ್ತಾ ಇದ್ದಾರೆ. ಹೌದು. ಹೈಕಮಾಂಡ್ ಮತ್ತು ಸಂತ್ರಸ್ತರ ರಿಯಲ್ ವಿಕ್ಟಿಮ್ ಇದರಲ್ಲಿ ಯಾರು? ಇಡೀ ಎಪಿಸೋಡಲ್ಲಿ ರಿಯಲ್ ವಿಕ್ಟಿಮ್ ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರೇ ರಿಯಲ್ ವಿಕ್ಟಿಮು. ಆಯ್ತು, ಈಗ ಏನು ನೀವು ಮಾಡ್ತಾ ಇರೋ ಇದೆಲ್ಲ ಹಂಗಾಮಗಳು ನೋಡಿದ್ರೆ ಏನು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ಬೇಕು ಅವರು? ಆಯಿತು, ಹೊಸದಾಗಿ ಮಂತ್ರಿಗಳಾಗಿದ್ದಾರೆ, ಅವ್ರಿಗೊಂದು ಖಾತೆ ಕೊಟ್ಟು ಅವ್ರ ಕೆಲಸವನ್ನಾರು ಮಾಡೋಕೆ ಬಿಡಿ ಅಂತ ಹೇಳಿದ್ರೆ ನೀವು ಅವ್ರಿಗೆ ನರಕಾನೂ ಇಲ್ಲ ಸ್ವರ್ಗಾನೂ ಇಲ್ಲ, ತ್ರಿಶಂಕು ಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ಟು ನೀವು
ಒಬ್ಬೊಬ್ಬನು ಒಂದೊಂದು ಆಟ ಒಂದೊಂದು ದಾಳ ಏನೋ ಹಗ್ಗ ಎಸೆಯೋಕ್ಕೆ ಶುರು ಮಾಡಿದ್ರೆ ಹೆಂಗೆ ಹೋಗಬೇಕು ಮುಂದೆ? ಆಯಿತು, ಇದೇ ರೀತಿ ನಿಂತ್ಬಿಟ್ಟು ನಿಮಗೂ ಕಾಲು ಎಳೆಯೋಕ್ಕೆ ಶುರು ಮಾಡಿದರೆ ಈ ರೀತಿ ಕಳೆದ 3 ವರ್ಷದಲ್ಲಿ ನೀವು ಅಧಿಕಾರ ಏನೋ ನಡ್ಸೋಕೆ ಆಗ್ತಾ ಇತ್ತಾ? ಹೌದು. ಗುಡ್ ಗವರ್ನೆನ್ಸ್ ಕೊಡೋಕೆ ಆಗ್ತಾ ಇತ್ತಾ? ಯಾವ ಭಾವನೆ ಹೋಗ್ತಾ ಇದೆ ರಾಜ್ಯದ ಜನರಿಗೆ? ನೆಕ್ಸ್ಟ್ ಎಲೆಕ್ಷನ್ ಏನಾಗುತ್ತೆ? ಆ ಡ್ಯಾಮೇಜ್ ಬಗ್ಗೆ ನಿಮ್ಗೆ ನಿಗಾ ಇಲ್ವಾ? ಆಯ್ತು ನಮ್ಮದೆಲ್ಲ ಮುಗೀತು, ಏನು ಹೋಗಲಿ ಬಿಡು ಅನ್ನೋ ಭಾವನೆನಾ? ಅಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ. ದಯಮಾಡಿ ಮಾಜಿ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ನೀವು ಇನ್ನೂ ದೊಡ್ಡವರಾಗಬೇಕು. ಇತಿಹಾಸ ನಿಮ್ಮನ್ನು ಇದುವರೆಗೆ ನೋಡಿದ್ದು ಬೇರೆ, ಫಸ್ಟ್ ಟರ್ಮಲ್ಲಿ ನೋಡಿದ್ದು ಬೇರೆ, ಸೆಕೆಂಡ್ ಟರ್ಮಲ್ಲಿ ನೋಡಿದ್ದು ಬೇರೆ, ಕಳೆದ 2 ತಿಂಗಳಲ್ಲಿ ನೋಡ್ತಾ ಇರೋದೇ ಬೇರೆ. ನೀವು ಆ ಲೆವೆಲ್ಗೆ ಇಳಿಲೇಬಾರ್ದು. ಮೆಚ್ಯೂರ್ ಟು ದ ಕೋರ್ ಆಗಬೇಕು ನೀವು. ಹೌದು. ಆಗ ಎಲ್ಲರ ಗೌರವಕ್ಕೆ ನೀವು ಪಾತ್ರ ಆಗ್ತೀರಿ, ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳಿತದೆ. ಇಲ್ಲದೇ ಇದ್ದರೆ ಬಿ ಜೆ ಪಿಯವ್ರು ನಗ್ತಾ ಇದ್ದಾರೆ ಸರ್. ಬಿ ಜೆ ಪಿಯವರು ನೋಡಿ ಸಿದ್ದರಾಮಯ್ಯ ಹೆಂಗೆ ಆಟ ಆಡಿಸ್ತಾ ಇದ್ದಾರೆ. ನೀವು ಆಟ ಆಡಿಸ್ಬಾರ್ದು, ಆ ಲೆವೆಲ್ಗೆ ನೀವು ಯಾವತ್ತೂ ಇಳಿಬಾರ್ದು. ಯಾರು ಗೊತ್ತಾ ಸೇಡಿಗೆ ನಿಂತ್ಕೊಳ್ಳೋನು? ಯಾರು ಗೊತ್ತಾ? ಶಕ್ತಿ ಇಲ್ಲದೆ ಇರುವ ಹೇಡಿ ಮಾತ್ರ ಸೇಡಿಗೆ ನಿಂತ್ಕೋತಾನೆ. ಹೇಡಿಯೊಬ್ಬ ಮಾತ್ರ ದ್ವೇಷಕ್ಕೆ ನಿಂತ್ಕೋತಾನೆ. ನೀವು ಪ್ರೀತಿಸಿ ದೊಡ್ಡವರಾಗಬೇಕು. ಏನಾರು ಆಯಿತು, ಒಂದು ನಿಮ್ಮ ಗಾಯ ಆಗಿರೋ ಥರ ನಡ್ಕೊಂಡಿರ್ಬೋದು, ನೀವು ಕ್ಷಮಿಸಿ ದೊಡ್ಡವರಾಗಬೇಕು. ಆಮೇಲೆ ಮುಖ್ಯಮಂತ್ರಿನ ಹಂಗೆ ಮಾಡೋದು ನನಗನ್ನಿಸ್ತಾ ಇದೆ ನಮ್ಮ ಸಿದ್ದರಾಮಯ್ಯನವರ ನಾನೊಂದು ಸತಿ ಹಿಂದೆ ತುಂಬ ಒಂದು ಪತ್ರಿಕೆಯಲ್ಲಿದ್ದೆ ಸರ್. ಒಂದು ಎಲೆಕ್ಷನ್ ಪೂರ್ತಿ ನಾನೇ ಇನ್ಚಾರ್ಜ್ ಇದ್ದೆ ಆ ಪತ್ರಿಕೆಯಲ್ಲಿ, ಸ್ಟೇಟ್ ಲೆವೆಲ್ ಪತ್ರಿಕೆಯಲ್ಲಿದ್ದಾಗ ನಾವೆಲ್ಲ ಒಂದು ಕಡೆ ಹೆಡ್ಲೈನ್ ಹಾಕಿದ್ದು ಅನಿಸುತ್ತೆ. ಸಿದ್ಲಿಂಗ್ ಸ್ವಾಮಿ ನಿಲ್ಲಿಸಿದ್ರು ಸಿದ್ದರಾಮಯ್ಯನವ್ರ ಎದುರುಗಡೆ. ಸಿದ್ಲಿಂಗ್ ಮಸಾಜ್ ಸಿದ್ಲಿಂಗ ಅಂತ ಇದ್ರು ಪೊಲಿಟಿಷಿಯನ್ ಎಲ್ಲ ಅವರು. ಯಡಿಯೂರಪ್ಪನವ್ರು ಪಾಪ ಮಸಾಜ್ ಮಾಡ್ತಿದ್ರು ಅಂತ. ಏನೇ ಇರಲಿ ಅವರು ಇದು. ಅವಾಗ ಸಿಂಹದ ಎದುರು ಸಿಂಗಳೀಕನ ಕಾದಾಟ, ಸಿಂಗಳೀಕನ ನಿಲ್ಲಿಸಿದ್ದಾರೆ ಅಂತ ನಾವು ಬರೆದಿದ್ದು, ಎಲ್ಲ ಒಂದು ಕಡೆ ಬರೆದಿದ್ದು ಒಪಿನಿಯನಲ್ಲಿ. ಸಿಂಹದಿಂದ ಇದನ್ನು ಹೈನಾ ರೀತಿಯ ಬುದ್ಧಿನ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಹೌದು. ಸಿಂಹ ಯಾವತ್ತಿದ್ರೂ ಅದು ಯುದ್ಧ ಮಾಡಿ ತನ್ನ ಬೇಟೆಯನ್ನು ಸಂಪಾದನೆ ಮಾಡ್ಕೊತದೆ. ಅದು ಕೃತ್ರಿಮ ಕೆಲಸನ ಹೈನಾಗಳು ಮಾಡ್ತಾವೆ. ಅದನ್ನು ಹೌದು. ಯಾವುದೋ ಬೇಟೆ ಆಡಿದನ್ನು ಮಾಡೋದು, ಎಲ್ಲೋ ಕದ್ದು ಕೂತು, ಅವೆಲ್ಲ ಏನು ಮಾಡಲ್ಲ. ಅದು ನೀವು ಸಿಂಹದ ಥರ ಇರಬೇಕು ಅಂತ ಕರ್ನಾಟಕದ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಈ ಎಪಿಸೋಡಲ್ಲಿ ನೀವು ನಾಳೆನೇ ಮಾತಾಡಬೇಕು. ಇನ್ನೊಂದು ಸುದ್ದಿ ಬಂತು ನನಗೆ, ಏನೋ ಸಿದ್ದರಾಮಯ್ಯನವ್ರು ಏನೋ ಭಾಳ ನೋವಾಗಿದೆಯಂತವ್ರಿಗೆ, ಅದಕ್ಕೆ ಅವರು ಏನೋ ಮಾತಾಡ್ತಾ ಇಲ್ವಂತೆ. ಸೆಷನ್ಗೆ ನೀವೇನಾರು ಅದನ್ನು ನನ್ನ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದರೆ ಸೆಷನ್ಗೆ ನಾನು ಬರಲ್ಲ ಅಂತ ಹೇಳಿದಾರಂತೆ ಅಂತ. ಹೆಂಗೆ ಸರ್ ಇದು? ಅಥವಾ ಯತ್ನಾಳವ್ರು ಮಾತಾಡಬೇಕಪ್ಪ ನನಗೆ. ಈ ವಿಜೇಂದ್ರ ಅವ್ರು ಮಾತಾಡೋದು ಈ ಎಪಿಸೋಡ್ ಬಗ್ಗೆ ಯತ್ನಾಳ್ ಮಾತಾಡಬೇಕು, ನಮ್ಮ ಯಾರೋ ರಮೇಶ್ ಕುಮಾರ್ ಅವ್ರು ಮಾತಾಡಬೇಕು. ಈಗ ಆಯ್ತು ಬಿಡಿ, ನಮ್ಮ ಯಾರೋ ವಿಶ್ವನಾಥ್ ಅವ್ರು ಮಾತಾಡೋದು ನೀವು ಯಾರೂ ಕೇಳಿಸ್ಕೊಳ್ಳಲ್ಲ, ಬೇಡ ಅವ್ರು ಮಾತಾಡೋದು ಬೇಡ. ಇನ್ಯಾರು ಇದ್ದಾರೆ ಸರ್ ಈ ಥರ ಲೀಡ್ರು? ಇವ್ರುಗಳಿದ್ರ ಬಗ್ಗೆ ಮಾತಾಡ್ಬೇಕು. ಸೀನಿಯರ್ ಒಬ್ಬನ ಮನೋತೊಳಲಾಟ ಇದೆಯಲ್ಲ, ಸೀನಿಯರ್ ಒಬ್ಬನ ಏನೋ ಆಂತರ್ಯ ಇದೆಯಲ್ಲ, ತುಮುಲಗಳಿದೆಯಲ್ಲ, ಅದನ್ನು ಮತ್ತೆ ಬೇರೆ ಸೀನಿಯರ್ಗಳೇ ಮಾತಾಡಬೇಕು, ಬೇರೆಯವರೆಲ್ಲ ಮಾತಾಡಬಾರ್ದು. ಹೌದು. ದೇವೇಗೌಡರು ಯಾಕೆ ಮಾಡಬೇಕಿತ್ತು? ನನಗನ್ಸುತ್ತೆ ಇಡೀ ಎಪಿಸೋಡ್ ಬಗ್ಗೆ ದೇವೇಗೌಡರು ಮಾತಾಡಲಿಲ್ಲ. ಇವತ್ತು ಬಿಡದಿ ಹೋರಾಟದಲ್ಲಿ ಬಂದು ಮಾತಾಡಿದ್ರು. ಇದ್ರ ಬಗ್ಗೆ ಮಾತಾಡಬೇಕು ಅವರು. ಬಿ ಜೆ ಪಿ ಹಿರಿಯರಿದ್ರು ಸರ್, ಅವರೆಲ್ಲ ಎಲ್ಲೋದ್ರು ಸರ್ ಹಳಬರೆಲ್ಲ. ಬಿ ಜೆ ಪಿ ಹಳಬರಿದ್ದರು, ತುಂಬ ಗಂಭೀರವಾಗಿ ಮಾತಾಡ್ತಾ ಇದ್ರು ಅವರು ಎಲ್ಲೋ ಕಾಣದಂಗೆ ಆಗಿದ್ದಾರೆ. ಬಟ್ ನಮ್ಮ ತೀವ್ರವಾದ ಆಮೇಲೆ ಒತ್ತಾಯಪೂರ್ವಕವಾದ ಮನವಿ ಏನು ಅಂತ ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ ಮಾತಾಡಬೇಕು. ಅತೃಪ್ತರ ಬಂಡಾಯ ಶಮನಕ್ಕೆ ನೀವು ಮನಸ್ಸು ಮಾಡಬೇಕು. ಎರಡನೇದು, ನಿಮ್ಮ ಟರ್ಮಲ್ಲಿ ಮೊದಲು 2.5 ವರ್ಷ ಹೇಗೆ ನಿಮಗೆ ಸಾಥ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿ ನೀವು ಸಾಥ್ ಕೊಡುವ ಪ್ರಯತ್ನವನ್ನು ನೀವು ಮಾಡಬೇಕು. ಆ ಮೂಲಕ ನಿಮ್ಮ ಈವರೆಗಿನ ನಿಮ್ಮ ಅಂತಸ್ತೇನಿದೆ, ನೀವು ಯಾವ ಸ್ಥಳದಲ್ಲಿದ್ದೀರಿ, ಇನ್ನೂ ಎತ್ತರಕ್ಕೆ ಇರ್ತೀರಿ. ನೀವು ಸುಮ್ಮನೆ ನಿಮ್ಮ ಮೌನ ನಿಮ್ಮ ಇಮೇಜನ್ನು ಹಾಳು ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್.